ಸ್ನೇಹಿತರೆ ನಮಸ್ಕಾರ. ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾರೆ, ಯಾಕೆ ಹಣವನ್ನು ಕಳ್ಕೋತಾರೆ ಅನ್ನೋದ್ರ ಬಗ್ಗೆ 5 ಪ್ರಮುಖ ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡಿದ್ದೆ. ಒಂದು ವೇಳೆ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನ ನೋಡಿ. ಆ ವಿಡಿಯೋ ಬಂದ್ಬಿಟ್ಟು ಫಸ್ಟ್ ಪಾರ್ಟ್, ಈ ವಿಡಿಯೋ ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್. ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಫೇಲ್ಯೂರ್ ಆಗೋದಕ್ಕೆ ಇನ್ನೂ 5 ಕಾರಣಗಳನ್ನು ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆದರೆ ಈ ಕಾರಣಗಳು ಬಂದ್ಬಿಟ್ಟು ಸೈಕಾಲಜಿಕಲ್ ರೀಸನ್ಸ್. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಓನ್ಲಿ ಅಬೌಟ್ ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ, ನೀವು ಎಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಗೇಮ್. ನಿಮ್ಮ ಭಾವನೆಗಳನ್ನು, ನಿಮ್ಮ ಇಮೋಷನ್ಸ್ಗಳನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ, ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ನ ಯಶಸ್ಸು ಅನ್ನೋದು ನಿಂತಿರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ 5 ಸೈಕಾಲಜಿಕಲ್ಸ್ ರೀಸನ್. ಈ ಕಾರಣಗಳಿಂದಾಗಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಫೇಲ್ಯೂರ್ನ ಕಾಣ್ತಾರೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಫಿಯರ್ ಆ್ಯಂಡ್ ಗ್ರೀಡ್, ಅಂತಂದರೆ ದುರಾಸೆ ಮತ್ತು ಭಯ. ಫಿಯರ್ ಆ್ಯಂಡ್ ಗ್ರೀಡ್ ಆರ್ ದ ಬಿಗ್ಗೆಸ್ಟ್ ಇಮೋಷನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಈ ಎರಡೂ ಭಾವನೆಗಳನ್ನು ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್. ಆ ಕಾರಣದಿಂದಾಗಿ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಫೇಲ್ಯೂರ್ನ ಕಾಣ್ತಾರೆ. ಯಾವ ರೀತಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಗ್ರೀಡ್. ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲ್ಗಡೆ ಹೋಗ್ತಿರುತ್ತೆ, ಆ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚು ಆಸೆಗೆ ಬಿದ್ದು, ಮತ್ತಷ್ಟು ದುರಾಸೆಗೆ ಬಿದ್ದು ಆ ಸಂದರ್ಭದಲ್ಲಿ ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ನಮ್ಮ ಇನ್ವೆಸ್ಟ್ಮೆಂಟನ್ನು ಮೇಲ್ಗಡೆ ಹೋಗೋ ಸಂದರ್ಭದಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಬೇಕು, ಸೆಲ್ ಮಾಡಬೇಕು. ಆದರೆ ರಿಟೇಲ್ ಇನ್ವೆಸ್ಟರ್ಸ್ ಆಸೆಗೆ ಬಿದ್ದು ಮಾರ್ಕೆಟ್ ಮೇಲೆ ಹೋಗ್ತಿರೋ ಸಂದರ್ಭದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಸ್ಟಾಕ್ಸ್ಗಳೆಲ್ಲ ಆಲ್ರೆಡಿ ಎಕ್ಸ್ಪೆನ್ಸಿವ್ ಆಗಿರ್ತವೆ, ಓವರ್ ವ್ಯಾಲ್ಯೂಡ್ ಆಗಿರುತ್ತೆ. ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡುವಂಥ ಪೊಟೆನ್ಷಿಯಲ್ ರೆಡ್ಯೂಸ್ ಆಗ್ತಿರುತ್ತೆ. ಮಾರ್ಕೆಟ್ ಕೆಳಗಡೆ ಬಂದಾಗ ನಿಮಗೆ ಲಾಸ್ ಆಗುತ್ತೆ. ಅದೇ ನಾವೇನು ಮಾಡಬೇಕಂತಂದರೆ ಉಲ್ಟಾ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಯಾವಾಗ ಕೆಳಗಡೆ ಬರ್ತಿರತ್ತೆ ಆವಾಗ ಭಯವನ್ನು ಬಿಟ್ಟು ನಾವು ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರಂತಂದರೆ ಮಾರ್ಕೆಟ್ ಕೆಳಗಡೆ ಬರ್ತಿರೋ ಸಂದರ್ಭದಲ್ಲಿ ಭಯ ಬಿದ್ದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಾಗಿ ತಮ್ಮ ಪೋರ್ಟ್ಫೋಲಿಯೋನ ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟ್ನಿಂದ ಎಕ್ಸಿಟ್ ಆಗ್ತಾರೆ. ಅದಕ್ಕೆ ವಾರೆನ್ ಬಫೆಟ್ ಹೇಳೋದು, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ ಹೇಳಿ. ಆದರೆ ಇದು ರಿಯಲ್ ವರ್ಲ್ಡಲ್ಲಿ ಅಷ್ಟು ಈಸಿ ಇರೋದಿಲ್ಲ. ಗೋಯಿಂಗ್ ಅಗೇನ್ಸ್ಟ್ ದ ಮಾರ್ಕೆಟ್ ಟೈಡ್, ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದು ಸೊ ನಾವು ಅಂದ್ಕೊಂಡಷ್ಟು ಸುಲಭವಾಗಿರೋದಿಲ್ಲ. ಸ್ನೇಹಿತರೆ, ಈ ಫಿಯರ್ ಮತ್ತು ಗ್ರೀಡ್ಗೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇನೆ. ಇತ್ತೀಚೆಗೆ ಮಾರ್ಕೆಟು 26,000 ಲೆವೆಲಿಂದ 22,000 ಲೆವೆಲ್ವರೆಗೂ ಬಂದಿತ್ತು ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರಿಫ್ ಇಶ್ಯೂಯಿಂದಾಗಿ. 22,000 ಲೆವೆಲ್ ಇದೆಯಲ್ಲ, ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಯಾಕಂತಂದರೆ ಮಾರ್ಕೆಟ್ ತುಂಬ ಡಿಸ್ಕೌಂಟ್ ಆಗಿತ್ತು, ವ್ಯಾಲ್ಯೂಯೇಷನ್ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಆ ಸಂದರ್ಭದಲ್ಲಿ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಯಾಕಂತಂದರೆ ಆ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ತುಂಬ ಪ್ಯಾನಿಕ್ನೆಸ್ ಇತ್ತು, ಭಯ ಇತ್ತು. ಮಾರ್ಕೆಟ್ ಇನ್ನೂ ಕೆಳಗೆ ಹೋಗ್ಬೋದು, 21,000ಕ್ಕೆ ಹೋಗ್ಬೋದು, 20,000ಕ್ಕೆ ಹೋಗ್ಬೋದು ಅಂತೇಳಿ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆದರೆ ಇವತ್ತು ಮಾರ್ಕೆಟ್ ಎಲ್ಲಿ ಬಂದಿದೆ, 25,000 ಲೆವೆಲಿಗೆ ಬಂದಿದೆ. ಸೊ ಆ ಫಿಯರ್ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಇನ್ನೊಂದು ಉದಾಹರಣೆ ಕೊಡೋದಾದರೆ, ಕೋವಿಡ್ ಸಂದರ್ಭದಲ್ಲಿ ನಿಫ್ಟಿ ಬಂದ್ಬಿಟ್ಟು 12,000ಇಂದ 7,500ವರೆಗೂ ಬಂದಿತ್ತು. 7,500 ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಆ ಸಂದರ್ಭದಲ್ಲಿ ವೆರಿ ಫ್ಯೂ ಇನ್ವೆಸ್ಟರ್ಸ್ ದೇ ಹ್ಯಾಡ್ ಇನ್ವೆಸ್ಟೆಡ್ ಬಿಕಾಸ್ ಆಫ್ ದ ಫಿಯರ್. ಸೊ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಫಿಯರ್ ಮತ್ತು ಗ್ರೀಡನ್ನು ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಕೆಳಗಡೆ ಹೋಗುವಾಗ ನಾವು ತುಂಬ ಭಯನೂ ಬೀಳಬಾರ್ದು, ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ತುಂಬ ಗ್ರೀಡಿನೂ ಆಗಬಾರ್ದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಾಲೋವಿಂಗ್ ದ ಕ್ರೌಡ್ ಅವ್ರ ಹರ್ಡ್ ಮೆಂಟಾಲಿಟಿ, ಅಂತಂದರೆ ಗುಂಪಲ್ಲಿ ಗೋವಿಂದ ಅಂತ ಅರ್ಥ. ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತಂದರೆ, ನನ್ನ ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ನನ್ನ ಕಲೀಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ಚಲೋ ನಾನು ಅದೇ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅವರು ಸೆಲ್ ಮಾಡ್ತಾ ಇದ್ದಾರೆ, ನಾನು ಸೆಲ್ ಮಾಡ್ತೀನಿ. ಆ ರೀತಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಕಾರಣಕ್ಕೂ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕಾಗಲ್ಲ. ಸೊ ಅದ್ರ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ, ಸೊ ಹೆಚ್ಚು ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಕಲಿಯೋದು ಟೈಮೇ ಇಲ್ಲ ಅಂತಂದರೆ ಒಬ್ಬ ಪ್ರೊಫೆಷ್ನಲ್ ಎಕ್ಸ್ಪರ್ಟನ್ನು ಗೈಡೆನ್ಸನ್ನು ತೊಗೊಳ್ಳಿ. ಅಂದಾಗ ಮಾತ್ರ ನೀವು ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ನಿಮ್ಮ ಫ್ರೆಂಡ್ಸ್ ಸಜೆಷನ್ಸ್ ತಗೊಳ್ಳೋದು, ನಿಮ್ಮ ಕಲೀಗ್ ಸಜೆಷನ್ಸ್ ತಗೊಳ್ಳೋದು, ನಿಮ್ಮ ರಿಲೇಟಿವ್ ಸಜೆಷನ್ಸ್ ತಗೊಳ್ಳೋದು, ಇದ್ಯಾವುದೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ವರ್ಕ್ ಆಗಲ್ಲ. ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಈ ಫಾಲೋವಿಂಗ್ ದ ಹರ್ಡ್ ಮೆಂಟ್ಯಾಲಿಟಿ, ಫಾಲೋವಿಂಗ್ ದ ಕ್ರೌಡ್, ಆ ಕಾರಣದಿಂದಾಗಿ ಫೇಲ್ಯೂರನ್ನು ಕಾಣ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆಲ್ವೇಸ್ ಹಂಟಿಂಗ್ ಫಾರ್ ಅ ನೆಕ್ಸ್ಟ್ ಮಲ್ಟಿಬ್ಯಾಗರ್ ರಿಟರ್ನ್. ಸ್ನೇಹಿತರೆ, ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟ್ನಲ್ಲಿ ಥ್ರಿಲ್ಲನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು 40, 50 ಅಥವಾ 60 ಕಿಲೋಮೀಟರ್ ಸ್ಪೀಡ್ ಹೋದ್ರೂ ಕೂಡ ನಾವು ಮೈಸೂರನ್ನ ರೀಚ್ ಆಗ್ತೀವಿ. ಆದರೆ ಸುಮಾರು ಜನರಿಗೆ ಈ ರೀತಿ ಒಂದು ಆ್ಯಾವ್ರೇಜ್ ರೇಂಜಲ್ಲಿ ಹೋದರೆ ಇಷ್ಟ ಆಗೋದಿಲ್ಲ. 80ರಲ್ಲಿ ಹೋಗಬೇಕು, 90ರಲ್ಲಿ ಹೋಗಬೇಕು, 100ರಲ್ಲಿ ಹೋಗಬೇಕು, 100ಕ್ಕಿಂತ ಹೆಚ್ಚು ಸ್ಪೀಡ್ ಹೋಗಬೇಕು. ಆ ರೀತಿ ನೀವೇನಾದರೂ ಹೋದಾಗ ಸ್ಪೀಡ್ ಅನ್ನೋದು ನಿಮಗೆ ಥ್ರಿಲ್ ಕೊಡುತ್ತೆ. ಕೊನೆಗೆ ಆ ಥ್ರಿಲ್ ಅನ್ನೋದು ಏನು ಮಾಡುತ್ತೆ, ನಿಮ್ಮನ್ನು ಕಿಲ್ ಮಾಡುತ್ತೆ. ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸುಮಾರು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಅವರಿಗೆ ಆ್ಯಾವ್ರೇಜ್ ಒಂದು 15-20% ರಿಟರ್ನ್ ಬಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ ಪ್ರತಿ ವರ್ಷ 100%, 200% ಆ ರೀತಿ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಗೆ ಯಾವಾಗಿದ್ರೂ 100%, 200% ರಿಟರ್ನ್ ಬರೋದಿಲ್ಲ. ಅಲ್ಲೊಂದು ಸಲ ಇಲ್ಲೊಂದು ಸಲ ಬರ್ಬೋದು. ಆದರೆ ಸ್ಟಾಕ್ ಮಾರ್ಕೆಟ್ ಒಂದು ಸಲ ಕೆಳಗಡೆ ಬರುತ್ತೆ, ಒಂದು ಸಲ ಮೇಲೆ ಹೋಗುತ್ತೆ. ಸೊ ಆ್ಯಾವ್ರೇಜ್ ಆಗಿ ನಿಮ್ಗೊಂದು 15-20% ರಿಟರ್ನ್ ಸಿಗುತ್ತೆ. ಈ ಥ್ರಿಲ್ಲನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಕಳ್ಕೊತಾರೆ. ಪಾಯಿಂಟ್ ಬಂದ್ಬಿಟ್ಟು ಪೇಷನ್ಸ್, ತಾಳ್ಮೆ. ಕನ್ನಡದಲ್ಲಿ ಗಾದೆ ಇದೆ, ತಾಳಿದವನು ಬಾಳಿಯನ್ ಅಂತ ಹೇಳಿ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇರಲಿ ಅಥವಾ ಯಾವುದೇ ಒಂದು ಫೀಲ್ಡ್ ಇರಲಿ, ನೀವು ಸಕ್ಸಸ್ಸನ್ನು ಸಾಧಿಸಬೇಕು ಅಂತಂದರೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ, ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ನಿಮ್ಗೆ ತಾಳ್ಮೆ ಇಲ್ಲ, ನಿಮಗೆ ಪೇಷನ್ಸ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇರಲಿ, ಎಷ್ಟೇ ಟ್ಯಾಲೆಂಟ್ ಇರಲಿ, ಸೊ ನೀವು ಸಕ್ಸಸ್ಸನ್ನು ಸಾಧಿಸೋದಕ್ಕಾಗಲ್ಲ, ನೀವು ಗ್ರೋ ಆಗೋಕ್ಕಾಗೋದಲ್ಲ. ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಾಳೆನೇ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗಲ್ಲ. ಇಲ್ಲಿ ನಿಮ್ಮ ಹಣ ಗ್ರೋ ಆಗಬೇಕು, ರಿಟರ್ನ್ಸ್ ಜನ್ರೇಟ್ ಆಗಬೇಕು ಅಂತಂದರೆ ಮಿನಿಮಮ್ ಒಂದು 5 ವರ್ಷ 6 ವರ್ಷ ನೀವು ವೇಟ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಗೊಂದು ಒಳ್ಳೆ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪೇಷನ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಸ್ಟಾಕ್ ಮಾರ್ಕೆಟ್. ಅಂಡ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಕನ್ವಿಕ್ಷನ್. ಸ್ನೇಹಿತರೆ, ಈ ಕನ್ವಿಕ್ಷನ್ ಅಂದರೆ ಏನಂತೇಳಿ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬ ರೈತ ಇರ್ತಾನೆ. ರೈತ ಏನು ಮಾಡ್ತಾನೆ ಅಂತಂದರೆ ಒಂದು ಮಾವಿನ ಗಿಡವನ್ನು ನೆಡ್ತಾನೆ. ಫಸ್ಟ್ 5 ವರ್ಷ ಆ ಗಿಡಕ್ಕೆ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಕಸ ಕಡ್ಡಿಯನ್ನು ಕಿತ್ತಾಕ್ತಾನೆ, ಅದನ್ನು ಚೆನ್ನಾಗಿ ಸಾಕ್ತಾನೆ. ರೈತನಿಗೆ ಗೊತ್ತಿರುತ್ತೆ ಫಸ್ಟ್ 5 ವರ್ಷ ನನಗೆ ಇಲ್ಲಿ ಯಾವುದೇ ರೀತಿ ಫಲ ಬರೋದಿಲ್ಲ, ಅದಾದಮೇಲೆ 5 ವರ್ಷ ಆದಮೇಲೆ ನನಗೆ ಇಲ್ಲಿ ಚೆನ್ನಾಗಿ ಫಲ ಬರುತ್ತೆ, ಹಣ್ಣು ಬರುತ್ತೆ ಅಂತ ರೈತನಿಗೆ ಗೊತ್ತಿರುತ್ತೆ. ಸೊ 5 ವರ್ಷ ಅವ್ನು ಶ್ರಮ ಪಡ್ತಾನಲ್ಲ, ಸೊ 5 ವರ್ಷ ಆದಮೇಲೆ ನನಗೆ ಏನು ಹಣ್ಣು ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾನಲ್ಲ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಕನ್ವಿಕ್ಷನ್. ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಸ್ಟಾಕ್ಸಲ್ಲಾದರೂ ಮಾಡಿ, ಮ್ಯೂಚುವಲ್ ಫಂಡಲ್ಲಾದರೂ ಮಾಡಿ, ಫಸ್ಟ್ ಒಂದು 4-5 ವರ್ಷ ನಿಮ್ಗೆ ಇಲ್ಲಿ ಯಾವುದೇ ರೀತಿ ರಿಟರ್ನ್ ಬರಲ್ಲ. ಸೊ ಆದರೆ ನಿಮ್ಗೆ ಕನ್ವಿಕ್ಷನ್ ಇರಬೇಕು, ನಾನು ಇವತ್ತು ಮಾಡುವಂಥ ಇನ್ವೆಸ್ಟ್ಮೆಂಟು ಇನ್ನೊಂದು 8 ವರ್ಷ 10 ವರ್ಷ ಬಿಟ್ಟು ನನಗೆ ಒಳ್ಳೆ ಒಂದು ರಿಟರ್ನ್ನ ಜನ್ರೇಟ್ ಮಾಡುತ್ತೆ, ವೆಲ್ತ್ ಕ್ರಿಯೇಷನ್ ಮಾಡಿಕೊಡುತ್ತೆ ಅಂತೇಳಿ ನಿಮಗೆ ಕನ್ವಿಕ್ಷನ್ ಇರಬೇಕು. ಅಂದಾಗ ಮಾತ್ರ ನೀವು ಲಾಂಗ್ ಟರ್ಮಲ್ಲಿ ಸಕ್ಸಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ, ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ 5 ಸೈಕಾಲಜಿಕಲ್ಸ್ ರೀಸನ್ಸ್ಗಳನ್ನು ನೀವೇನಾದರೂ ಅವಾಯ್ಡ್ ಮಾಡಿದ್ದೆ ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್. ಪಾಯಿಂಟ್ಗಳನ್ನು ಸಮರೈಸ್ ಮಾಡೋದಾದರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಫಿಯರ್ ಆ್ಯಂಡ್ ಗ್ರೀಡ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಆಲ್ವೇಸ್ ಹಂಟಿಂಗ್ ಫಾರ್ ಅ ನೆಕ್ಸ್ಟ್ ಮಲ್ಟಿಬ್ಯಾಗರ್ ರಿಟರ್ನ್. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫಾಲೋವಿಂಗ್ ದ ಕ್ರೌಡ್ ಆರ್ ಹರ್ಡ್ ಮೆಂಟ್ಯಾಲಿಟಿ. 4ನೇ ಪಾಯಿಂಟ್ ಬಂದ್ಬಿಟ್ಟು ಪೇಷನ್ಸ್, ತಾಳ್ಮೆ. 5ನೇ ಪಾಯಿಂಟ್ ಬಂದ್ಬಿಟ್ಟು ಕನ್ವಿಕ್ಷನ್. ಸ್ನೇಹಿತರೆ, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಟು ಶೇರ್ ವಿತ್ ಯರ್ ಕಮ್ಯುನಿಟಿ. If you want to learn more about investment and trading, you can explore my online course. Thank you so much.